ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ವೇತಾ ಸುನಿಲ್ ಕನ್ನಡ ವ್ಲಾಗ್ಸ್. ಇವತ್ತಂತೂ ಒಂದು ಸೂಪರ್ ಆಗಿರುವ ಚಿಕನ್ ಬ್ರೆಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದಂತೂ ಏನು ಸಖತ್ತಾಗಿರುತ್ತೆ ಗೊತ್ತಾ. ನೀವು ಒಂದ್ಸಲಿ ಮಾಡಿ ಇದನ್ನಂತೂ ಖಂಡಿತ ತಿನ್ನಲೇಬೇಕು. ಅಷ್ಟು ಚೆನ್ನಾಗಿದೆ ಮತ್ತು ತುಂಬ ಈಸಿ, ತುಂಬಾ ಕಡಿಮೆ ಐಟಮ್ಸ್ಗಳಲ್ಲಿ ಮಾಡ್ಕೊಳ್ಳೋ ಅಂಥದ್ದು. ಸೊ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟು ನಾನಿಲ್ಲಿ ಚಿಕನ್ ಬ್ರೆಸ್ಟ್ ತಗೊಂಡಿದ್ದೀನಿ. ಅದನ್ನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಪೆಪ್ಪರು, ಸಾಲ್ಟು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಮೇನ್ ಉಪ್ಪು ಖಾರ ಇದೇನೆ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಖಾರ ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ಪೆಪ್ಪರ್ನೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಲೈಟಾಗಿರಲಿ ಅಂದರೆ ನೀವು ಲೈಟಾಗಿ ಹಾಕ್ಕೋಬೋದು. ಈ ಥರ ಎಲ್ಲ ಪೆಪ್ಪರ್ನೆಲ್ಲ ಸ್ಪ್ರಿಂಕಲ್ ಮಾಡಿಕೊಂಡು ನೆಕ್ಸ್ಟು ಸಾಲ್ಟ್ ಕೂಡ ಹಾಕೋತಾ ಇದ್ದೇನೆ ಅದ್ರ ಮೇಲೆ. ನಿಮ್ಮ ಹತ್ರ ಚಿಕನ್ ಬ್ರೆಸ್ಟ್ ಇಲ್ಲ ಅಂದ್ರೂ ಖಾಲಿ ಬೋನ್ಲೆಸ್ ಚಿಕನ್ನಲ್ಲೂ ಈ ರೀತಿ ಮಾಡ್ಕೋಬೋದು. ಅದೇ ಬೇಕು ಇದೇ ಬೇಕು ಅಂತೇನೂ ಇಲ್ಲ, ಏನಿದೆ ಅದರಲ್ಲಿ ಮಾಡ್ಕೋಬೋದು. ಸೊ ಅದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ವಾರ್ಮ್ ಆಗಿರೋ ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೇನೆ. ನಾನು ಅವತ್ತು KFC ಚಿಕನ್ ಮಾಡಿದಾಗ ಹೇಳಿದ್ದೆ, ಮಿಲ್ಕ್ ಆ್ಯಡ್ ಮಾಡಿದ್ರೆ ಚಿಕನ್ ಬೆಂದಾದ್ಮೇಲೆ ಎಷ್ಟು ಸ್ಮೂತಾಗಿರುತ್ತೆ ಅಂತೇಳಿ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮಿಲ್ಕೆಲ್ಲ ಹಾಕ್ಕೊಂಡು ನಾನು ಇದನ್ನ ಫ್ರಿಜ್ಜಲ್ಲಿ ಅರ್ಧ ಗಂಟೆ ಎತ್ತಿಟ್ಕೋತೀನಿ. ಆನಂತರ 2 ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಚಾಪರಲ್ಲಿ ಸಣ್ಣಕ್ಕೆ ಕಟ್ ಮಾಡ್ಕೋತೀನಿ. ಈ ಚಾಪರ್ ಅಂತೂ ನನಗೆ ಸಖತ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಏನಾರು ಅರ್ಜೆಂಟ್ ಅಡುಗೆಗೆ ಬೇಗ ಕಟಿಂಗ್ಸ್ ಎಲ್ಲ ಇದೆ ಅಂತಂದರೆ ನಾನು ಈ ಥರದ್ರಲ್ಲೇ ಮಾಡ್ಕೊಳ್ಳೋದು. ತುಂಬ ಬೇಗನೆ ಎಲ್ಲ ಕಟಿಂಗ್ಸ್ ಆಗುತ್ತೆ. ಇದು ಚಾಪರ್ ಆನ್ಲೈನಲ್ಲೆಲ್ಲ ಸಿಗುತ್ತೆ, ನೀವು ಬೇಕಿದ್ದರೆ ಬೈ ಮಾಡ್ಬೋದು. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. ಬಟ್ ನಾನು ಇದನ್ನೊಂದು ಶಾಪಲ್ಲಿ ಬೈ ಮಾಡಿದ್ದು. ನೋಡಿ ಇದರಲ್ಲಿ ಎಷ್ಟು ಸಣ್ಣಕ್ಕೆ ಚಾಪ್ ಆಗಿದೆ ಅಂತೇಳಿ. ಫ್ರಿಜ್ಜಲ್ಲಿ ಚಿಕನ್ ಎತ್ತಿಟ್ಟಿದ್ದೆ ನೋಡಿ, ಹಾಲೆಲ್ಲ ಅದು ತುಂಬ ಚೆನ್ನಾಗಿ ಅಬ್ಸರ್ವ್ ಆಗಿದೆ. ಯಾವುದೇ ಮಿಲ್ಕ್ ಕೂಡ ಇಲ್ಲ ಎಕ್ಸ್ಟ್ರಾ, ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ. ನಿಮಗೆ ಟೈಮ್ ಇದ್ದರೆ 1 ಅವರ್ 2 ಅವರ್ ಕೂಡ ಇಟ್ಕೋಬೋದು. ಇಲ್ಲ ಅರ್ಜೆಂಟ್ ಮಾಡ್ತಿದ್ರೆ 1/2 ಅವರು ಅದು ಫ್ರೀಝರಲ್ಲಿ ಇಡಿ. ಫ್ರೀಝರಲ್ಲಿ ಇಟ್ಟರೆ ಅದು ಬೇಗ ಅಬ್ಸರ್ವ್ ಆಗುತ್ತೆ. ನೆಕ್ಸ್ಟ್ ಈ ಚಿಕನ್ ಪೀಸಸ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಇಲ್ಲಿ ಯಾವುದ್ರಲ್ಲಿ ಫ್ರೈ ಮಾಡ್ತಿದ್ದೇನೆ ಅಂದರೆ ಮೇನ್ ಇದು ಬೆಣ್ಣೆ ಬೇಕಾಗಿರೋದು. ಬೆಣ್ಣೆಲೇ ಇದನ್ನ ಫ್ರೈ ಮಾಡ್ಕೋಬೇಕು. ನೋಡಿ 2 ಟೇಬಲ್ ಸ್ಪೂನಷ್ಟು ಒಂದು ಪ್ಯಾನಿಗೆ ನಾನು ಬೆಣ್ಣೆನ ಹಾಕೋತಾ ಇದ್ದೀನಿ. ಬೆಣ್ಣೆ ಇದು ನಾನು ಮನೆಯಲ್ಲೇ ಮಾಡಿರೋದು. ನಾನು ತುಪ್ಪ ಮಾಡಬೇಕಾದ್ರೆ ಬೆಣ್ಣೆ ಮಾಡ್ತೇನಲ್ಲ, ಆವಾಗ ಸ್ವಲ್ಪ ಬೆಣ್ಣೆನ ತೆಗೆದಿಟ್ಕೋತೀನಿ. ರೆಫ್ರಿಜರೇಟರಲ್ಲಿ ಅದನ್ನ ಸ್ಟೋರ್ ಮಾಡಿ ಇಟ್ಕೋತೀನಿ. ಸೊ ಹಾಗೆ ಚಿಕನ್ ಪೀಸಸ್ನ ನಾವು ಮೈದಾ ಹಿಟ್ಟಿನಲ್ಲಿ ಹೊರಳಿಸಿ ಅದನ್ನ ಪ್ಯಾನಿಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಮೈದಾ ಹಿಟ್ಟಿಲ್ಲ ಅಂದರೆ ನಿಮ್ಮ ಹತ್ರ ಯಾವ ಹಿಟ್ಟು ಇರುತ್ತೆ ಅದರಲ್ಲಿ ನಾವು ಮಾಡ್ಕೋಬೋದು. ಹಾಗೆ ಚಿಕನ್ನ ನಾನಿಲ್ಲಿ ಬೆಣ್ಣೆಯಲ್ಲೇ ಫ್ರೈ ಮಾಡ್ಕೋತಿದ್ದೀನಿ. ಯಾವುದೇ ರೀತಿಯ ಆಯಿಲ್ ಆ್ಯಡ್ ಮಾಡಿಲ್ಲ. ನಿಮಗೆ ಬೆಣ್ಣೆ ಏನಾದ್ರು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಆ್ಯಡ್ ಮಾಡ್ಬೋದು. 5 ಮಿನಿಟ್ಸ್ ಪ್ರತಿ ಸೈಡು ಮೀಡಿಯಮ್ ಉರಿಲಿ ಇಟ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಗೊತ್ತಾ. ಬೆಣ್ಣೆಲಿ ಬೇರೆ ಅದನ್ನ ಫ್ರೈ ಮಾಡಿರ್ತೀವಿ, ಮತ್ತು ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಸಾಸಸ್ ಎಲ್ಲ ಹಾಕ್ತೀವಲ್ಲ, ಏನು ಚೆನ್ನಾಗಿರುತ್ತೆ ಅಂತ ಔಟ್ಸೈಡ್ ಹೋಗಿ ಅಷ್ಟೊಂದು ದುಡ್ಡು ಕೊಟ್ಟು ತಿನ್ನೋದ. ಮನೆಯಲ್ಲೇ ಯಾವಾಗಲಾರು ಒಂದೊಂದ್ಸಲ ಈ ಥರ ಮಾಡಿಕೊಂಡಾಗ ಮನೇಲಿರೋರೆಲ್ಲ ಖುಷಿಯಾಗಿ ತಿಂತಾರೆ. 2 ಸೈಡು ಕೂಡ ತಿರುಗಿಸಿ ಲಿಡ್ ಮುಚ್ಚಿ ನಾನು ಅದನ್ನ ಫ್ರೈ ಮಾಡ್ಕೋತಾ ಇದ್ದೇನೆ. ನಾನು ಈ ರೆಸಿಪಿ ಅಂತೂ ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡ್ತಿದ್ದೀನಿ. ಎಲ್ಲರೂ ಟ್ರೈ ಮಾಡಲೇಬೇಕು, ಅಷ್ಟು ಸಖತ್ತಾಗಿರುತ್ತೆ ಇದು. ನೋಡಿ ಈಗ ಹೇಗಾಗಿದೆ ಅಂತೇಳಿ. ಖಾಲಿ 2 ಸ್ಪೂನ್ ಬೆಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಹಾಗೆ ಸೇಮ್ ಅದೇ ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ಅದು ಚೆನ್ನಾಗಿ ಮೆಲ್ಟ್ ಆಗಲಿ. ಆ ಬೆಣ್ಣೆಗೆ ಆಗಲೇ ಚಾಪ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ. ಆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಸ್ಲೈಸಾಗಿ ಹಸಿಮೆಣ್ಸಿಕಾಯಿ 2 ಹಸಿಮೆಣ್ಸಿಕಾಯಿನ ಕಟ್ ಮಾಡ್ಕೊಂಡಿದ್ದೆ ಸ್ಲೈಸ್ ಟೈಪಲ್ಲಿ, ಅದನ್ನು ಕೂಡ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈಗ ಇಲ್ಲಿ ಯಾವುದೇ ರೀತಿಯ ಸಾಲ್ಟ್ನ ನಾವು ಆ್ಯಡ್ ಮಾಡಲಿಕ್ಕಿರಲ್ಲ, ಏಕೆಂದರೆ ಸಾಸಸ್ ಹಾಕ್ತೀವಲ್ಲ, ಸಾಸಸಲ್ಲೇ ಸಾಲ್ಟ್ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಸಾಲ್ಟ್ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ.
ಹಸಿಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ ಕೂಡ ಆ್ಯಡ್ ಮಾಡಿಕೊಂಡೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಈ ಡಿಶಸ್ಗೆ ಇದು ಮೇನು 4 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 4 ಮಿನಿಟ್ಸ್ ಇದನ್ನ ಅದರಲ್ಲೇ ಬೇಯಲಿಕ್ಕೆ ಬಿಡ್ತೇನೆ. ಈ ಚಿಕನ್ ರೆಸಿಪಿ ಅಂತೂ ಏನು ಸಖತ್ತಾಗಿದೆ ಗೊತ್ತಾ. ನಾನಂತೂ ಪದೇ ಪದೇ ಹೇಳ್ತಾ ಇದ್ದೀನಿ. ನಾನು ಪದೇ ಪದೇ ಹೇಳ್ತಿದ್ದೀನಿ ಅಂದರೆ ನಿಮ್ಗೆ ಅರ್ಥ ಆಗ್ಬೋದು ಇದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಪ್ಲೀಸ್ ಟ್ರೈ ಮಾಡಿ ಎಲ್ಲರೂ. ಒಂದು ಲಿಡ್ ಕ್ಲೋಸ್ ಮಾಡಿ ಅದನ್ನ 4 ಮಿನಿಟ್ಸ್ ಬೇಯಲಿಕ್ಕೆ ಬಿಟ್ಟೆ. ನಂತರ ಸ್ವಲ್ಪ ಬಿಳಿ ಎಳ್ಳನ್ನು ಅದ್ರ ಮೇಲೆ ಉದುರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದ್ರ ಮೇಲೆ ಹಾಕಿದರೆ ಡೆಲಿಷಿಯಸ್ ಬಟರ್ ಗಾರ್ಲಿಕ್ ಚಿಕನ್ ರೆಡಿ. ಹೋಪ್ ಎಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿ, ಕಡಿಮೆ ಐಟಮ್ಸ್ಗಳಲ್ಲಿ ಮಾಡೋದು. ಮತ್ತು ಚಿಕನ್ನು ಕೂಡ ಅಷ್ಟೇ ಚೆನ್ನಾಗಿ ಬೆಂದಿತ್ತು, ಸ್ಮೂತಾಗಿತ್ತು. ಟೇಸ್ಟ್ ಅಂತೂ ಆಸಮ್. ದಯವಿಟ್ಟು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ವೆಯ್ಟ್ ಮಾಡ್ತಾ ಇರ್ತೇನೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೂ ಇದನ್ನ ಶೇರ್ ಮಾಡಿ, ಯಾರಿಗಾದರೂ ಯೂಸ್ ಆಗ್ಬೋದು. ಓಕೆ ಫ್ರೆಂಡ್ಸ್, ಬಿ ಹ್ಯಾಪಿ ನೋ ಬಿ ಪಿ ಅಂತ ಹೇಳ್ತಾ ಈ ವ್ಲಾಗ್ಸ್ನ ಏನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್. ಟೇಕ್ ಕೇರ್.